पूज्याय राघवेंद्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ. ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ತಾಂತ್ರಿಕ ಎಂಪಿ ನಾಯಕ್. ವೀಕ್ಷಕರೇ, ಯುಗಾದಿ ಹಬ್ಬದ ಸಿಂಹ ರಾಶಿಯ ವರ್ಷ ಭವಿಷ್ಯದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಸಿಂಹ ರಾಶಿಯ ಜನರಿಗೆ 2026 ಈ ಒಂದು ವರ್ಷ ಅವರಿಗೆ ಅದೃಷ್ಟದ ಬಾಗಿಲು ಅನ್ನೋದೇ ತೆರೀತದ, ಅಥವಾ ಈ ಒಂದು ವರ್ಷದಲ್ಲಿ ಅವರ ಏಳಿಗೆ ಮತ್ತು ಅವರ ಅಭಿವೃದ್ಧಿ ಯಾವ ರೀತಿ ಬದಲಾವಣೆ ಕಾಣುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಈ ಒಂದು ವಿಡಿಯೋ ಪೂರ್ತಿಯಾಗಿ ನೋಡಿ ಮತ್ತು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತ ನನ್ನ ನಂಬರ್ಗೆ ಕರೆ ಮಾಡಿ. ವೀಕ್ಷಕರೇ, ಸಿಂಹ ರಾಶಿಯವರಿಗೆ ಪರಾಭವ ನಾಮ ಸಂವತ್ಸರದ ಈ ಒಂದು ಯುಗಾದಿ ಹಬ್ಬ ಕಳೆದಾದ ನಂತರ ಅಂತೂ ಶುಭಕರವಾದಂಥ ಒಂದು ಅವಧಿ 2026 ಅಂತೂ ಸಿಂಹ ರಾಶಿಯ ಜನರಿಗೆ ಒಂದು ಅದೃಷ್ಟದ ಬಾಗಿಲು ತೆರೀತು ಅಂತಾನೆ ಹೇಳ್ಬೋದು. ಯಾತಕ್ಕೋಸ್ಕರ ಅಂತ ಹೇಳಿದ್ರೆ, ಅವರ ಆರೋಗ್ಯದಿಂದ ಹಿಡಿದು, ಅವರ ವ್ಯಾಪಾರದಿಂದ ಹಿಡಿದು, ಅಥವಾ ಅವರ ಜೀವನದ ಸಮೃದ್ಧಿಯಿಂದ ಹಿಡಿದು ಎಲ್ಲಾ ರೀತಿಯಾದಂಥ ಒಂದು ಮನಃಶಾಂತಿ, ಲಾಭ, ಗಳಿಕೆ ಅನ್ನುವಂಥದ್ದೇ ಕಟ್ಟಿಟ್ಟ ಬುತ್ತಿಯಾಗಿರುತ್ತೆ. ಮತ್ತು ಅವರ ಒಂದು ವ್ಯಾಪಾರದಲ್ಲಿ ಹೊಸ ಹೊಸ ವ್ಯಾಪಾರಗಳು ಪ್ರಾರಂಭ ಮಾಡುವಂತ ಅವಕಾಶಗಳು ಕೂಡ ಸಿಂಹ ರಾಶಿಯ ಜನರಿಗೆ ಬರ್ತದೆ. ಮತ್ತು ಸಿಂಹ ರಾಶಿಯ ಜನರು ರಾಜಕಾರಣಿಗಳು ಏನಾದ್ರೂ ಆಗಿದ್ದಲ್ಲಿ ಅವರಿಗೆ ಹೊಸ ಅವಕಾಶಗಳು ಕೂಡ ಹುಡುಕಿಕೊಂಡು ಬರ್ತದೆ. ಮತ್ತು ಅವರು ಮಾಡಿರತಕ್ಕಂಥ ಎಲ್ಲ ಕಷ್ಟಕ್ಕೂ ಎಲ್ಲ ಶ್ರಮಕ್ಕೂ ಪ್ರತಿಫಲ ಸಿಗುವಂತ ವರ್ಷ ಈ ಒಂದು 2026 ಆಗಿದೆ ವೀಕ್ಷಕರೇ. ಮತ್ತು ಅವರ ಒಂದು ವಿದ್ಯಾರ್ಥಿ ಜೀವನದಲ್ಲಿ ಸ್ಪರ್ಧಾತ್ಮಕ ಯಾವುದಾದ್ರೂ ಪರೀಕ್ಷೆಗಳಿದ್ರೆ ಅದರಲ್ಲಿ ಸಕ್ಸಸ್ ಆಗುವಂಥದ್ದು ಮತ್ತು ಆ ಒಂದು ಪರೀಕ್ಷೆಯನ್ನು ಎಲ್ಲ ರೀತಿಯಲ್ಲಿ ಪಾಸ್ ಮಾಡುವಂಥ ಒಂದು ಅವಕಾಶಗಳು ಕೂಡ ಸಿಂಹ ರಾಶಿಯ ಜನರಿಗೆ ಈ ಒಂದು ಯುಗಾದಿ ಹಬ್ಬ ಕಳೆದಾದ ನಂತರ ಬರ್ತದೆ. ಮತ್ತು ಆರೋಗ್ಯದಲ್ಲಿ ಕೂಡ ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲದೆ ಹಾಗೆ ಬಹಳ ಸಮೃದ್ಧಿ ಆಗಿರ್ತದೆ. ಮತ್ತು ಅವರ ಗೌರವ ಅನ್ನುವಂಥದ್ದು ಸಿಂಹ ರಾಶಿಯ ಜನರಿಗೆ ಈ ವರ್ಷದಲ್ಲಿ ಬಹಳವಾಗಿ ಜಾಸ್ತಿ ಆಗ್ತದೆ. ಅವರು ಮಾಡಿರುವಂತ ಎಲ್ಲಾ ಕೆಲಸಗಳು ಕೂಡ ಮಾನ್ಯತೆ ಅನ್ನುವಂಥದ್ದು, ಪರಿಗಣನೆ ಅನ್ನುವಂಥದ್ದು ಸಿಂಹ ರಾಶಿಯ ಜನರಿಗೆ ಬರ್ತದೆ. ಇದುವರೆಗೂ ಕೂಡ ನನ್ನ ಜೀವನದಲ್ಲಿ ಯಾರೂ ಕೂಡ ನನ್ನನ್ನು ಗುರುತಿಸ್ತಾ ಇಲ್ಲ, ನನ್ನ ಕಷ್ಟಕ್ಕೆ ಫಲ ಸಿಗ್ತಾ ಇಲ್ಲ ಅಂತ ನೀವು ಕೊರಗ್ತಾ ಇದ್ರೆ ಈ ಒಂದು ವರ್ಷ ನಿಮಗೆ ಒಂದು ಗೋಲ್ಡನ್ ಪೀರಿಯಡ್ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಸಿಂಹ ರಾಶಿಯ ಜನರಿಗೆ ಅದೃಷ್ಟದ ಸಂಖ್ಯೆ ಅನ್ನುವಂಥದ್ದು 2 ಆಗಿರ್ತದೆ. ಮತ್ತು ಹಳದಿ ಅನ್ನುವಂಥದ್ದು ಅದೃಷ್ಟದ ಬಣ್ಣ ಆಗಿರ್ತದೆ. ಮತ್ತು ಶ್ರೀ ಲಕ್ಷ್ಮೀ ದೇವಿಯನ್ನ ನೀವು ಆರಾಧನೆ ಮಾಡಿದ್ದೆ ಅಂತ ಆದ್ರೆ ಖಂಡಿತವಾಗಲೂ ಇದರ ಸದುಪಯೋಗ ಮತ್ತಷ್ಟು ಪಡಿಬಹುದು. ಹಾಗಾದ್ರೆ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.